ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶ್ವೇತಾ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಕೆಲವೊಂದು ಬೆಸ್ಟ್ ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಸಪೋರ್ಟ್ಗೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಮನಸ್ಪೂರ್ವಕವಾದ ಧನ್ಯವಾದಗಳನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಹಾಗೆ ನಾನು ಇವತ್ತು ಕುಕಿಂಗ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಾನು ಅಡುಗೆ ಮಾಡೋದು ಹೇಗೆ ಕಲಿತೆ ಅನ್ನೋದು ಒಂದು ಚಿಕ್ಕದಾಗಿ ಸ್ಟೋರಿ ಹೇಳ್ತೀನಿ ಫ್ರೆಂಡ್ಸ್. ಹೇಗೆ ಅಂದರೆ, ಒಂದು ಸಲ ನಮ್ಮ ತಂದೆಯವ್ರಿಗೆ ಹುಷಾರಿರಲಿಲ್ಲ. ಸೊ ಅವ್ರನ್ನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಬೇಕಾಗಿ ಬಂತು. ಆಗ ನಮ್ಮಮ್ಮ ಹೋಗಿ ಅವ್ರನ್ನ ನೋಡ್ಕೊಳ್ಳೋಕೆ ಹೋದರು. ಆ ಟೈಮಲ್ಲಿ ನಾನು ಮತ್ತು ನನ್ನ ತಂಗಿ ಇಬ್ಬರೇ ಮನೇಲಿ ಇರಬೇಕಾಗಿ ಬಂತು. ನಾನು ಅವಾಗ ಕಾಲೇಜ್ಗೇನೋ ಹೋಗ್ತಿದ್ದೆ ಅನಿಸುತ್ತೆ ಫ್ರೆಂಡ್ಸ್. ನನಗೆ ಅನ್ನ ಮತ್ತು ಕೆಲವೊಂದು ಸಣ್ಣ ಪುಟ್ಟ ಒಂದು ಟೀ ಅಥವಾ ಕೆಲವೊಂದು ಸ್ವಲ್ಪ ನಾಲೆಜ್, ಒಂದು ಚಿತ್ರಾನ್ನ ಹೇಗೆ ಮಾಡ್ಬೋದು ಆ ಥರ ನಾಲೆಡ್ಜ್ ಇತ್ತು ಅಷ್ಟೇ. ಬಟ್ ನಾನೇನು ಮಾಡಿರಲಿಲ್ಲ ಯಾವತ್ತೂ. ನಮ್ಮ ತಾಯಿ ಕೂಡ ಯಾವತ್ತೂ ನಮ್ಗೆ ಅಡುಗೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಯಾವತ್ತೂ ಏನೂ ಕೇಳ್ದವ್ರಲ್ಲ. ಹಾಗಾಗಿ ನನಗೆ ಗೊತ್ತಿರಲಿಲ್ಲ. ಸೊ ಹೇಗೆ ಮಾಡೋದು ಏನು ಮಾಡೋದು ಅಂತ ನಾನು ನೋಡೂ ಇರಲಿಲ್ಲ. ಬರೀ ಮಾತಲ್ಲಿ ಅಥವಾ ಫೋನಲ್ಲಿ ಹೀಗೆ ಮಾಡಬೇಕು ಅಂತ ಹೇಳಿದ್ದನ್ನು ಕೇಳಿ ನಾನು ಮಾಡೋದು ಕಲ್ತ್ಕೊಂಡೆ. ನೋಡಿ, ಒಂದು ಕಷ್ಟದ ಟೈಮಲ್ಲಿ ನಾನು ಅಡುಗೆ ಮಾಡೋವಂಥ ಒಂದು ಸಂದರ್ಭ ಬಂತು. ಅದು ನನಗೆ ಆ ರೀತಿ ಪಾಸಿಟಿವಿಟಿ ಆಯಿತು ಅಂತಲೇ ಹೇಳ್ಕೊಬೋದು. ಅಡುಗೆ ಹೇಗೆ ಮಾಡೋದು ಅಂತ ಸ್ವಲ್ಪ ಸಣ್ಣ ಪುಟ್ಟ ಸಾಂಬಾರುಗಳು, ತಿಂಡಿಗಳು ಕೆಲವೊಂದನ್ನು ಕಲ್ತ್ಕೊಂಡೆ. ಇಲ್ಲಿವರೆಗೂ ಅಷ್ಟೇ ನಾನು ಯಾವ ಅಡುಗೆನೂ ಅಮ್ಮ ಹೆಂಗೆ ಮಾಡ್ತಾರೆ ಅಂತ ನೋಡಿ ಕಲ್ತಿದ್ದಿಲ್ಲ. ಜಸ್ಟ್ ಅವ್ರು ಫೋನಲ್ಲಿ ಹೇಳ್ತಾರೆ ಹಿಂಗೆ ಅಂತ. ಆ ಥರ ನಾನು ಮದುವೆ ಆದಮೇಲೂ ಕೆಲವೊಂದು ತಿಂಡಿ ಅಡುಗೆ ಎಲ್ಲ ನಾನು ಹಾಗೆ ಕಲ್ತಿದ್ದು. ಆಲ್ಮೋಸ್ಟ್ ಮದುವೆ ಆಗೋ ಟೈಮಲ್ಲಿ ಕೆಲವೊಂದು ಅಡುಗೆ ತಿಂಡಿ ಎಲ್ಲ ಕಲ್ತಿದ್ದೆ. ಒಬ್ಬಟ್ಟು ಆ ಥರ ದೊಡ್ಡ ದೊಡ್ಡ ಸ್ವೀಟ್ ಒಂದು ಮಾಡಿರಲಿಲ್ಲ ಅಷ್ಟೇ. ಹಾಗಾಗಿ ನಾನು ಈ ಥರ ಕಲ್ತ್ಕೊಂಡೆ ಫ್ರೆಂಡ್ಸ್. ಮತ್ತು ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಹೇಳಲ್ಲ. ನನಗೆ ಗೊತ್ತಿರೋ ಥರ, ನಾನು ಹೇಗೆ ಗೊತ್ತಿದೆಯೋ ಆ ಥರ ನಾನು ಅಡುಗೆ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಅದನ್ನು ನೀವು ಮತ್ತೆ ಟ್ರೈ ಮಾಡಿ. ಇಲ್ಲಾಂದರೆ ದಯವಿಟ್ಟು ನನ್ನ ಕ್ಷಮಿಸಿ. ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಹಾಗೆ ನಾನು ಮಾಡಿದ ಅಡುಗೆ ತಿಂದವರು ಯಾರೂ ತುಂಬ ಕೆಟ್ಟದಾಗಿದೆ ಅಂತ ಇಲ್ಲಿವರೆಗೂ ಹೇಳಿಲ್ಲ. ಅದೊಂದು ನನಗೆ ಖುಷಿ ಕೊಡುತ್ತೆ. ಕೆಲವೊಂದು ಕಜ್ಜಾಯ ಆ ಥರ ತಿಂಡಿಗಳು ಕೆಲವೊಂದು ಕೆಟ್ಟೋಗಿದ್ದಿದೆ. ಬಟ್ ಸಾಮಾನ್ಯವಾದ ಒಂದು ನಾರ್ಮಲ್ ಡೈಲಿ ಏನು ಮಾಡ್ತೀವೋ ಅಡುಗೆ ತಿಂಡಿ ಅದು ಯಾವುದೂ ಕೆಟ್ಟಿದ್ದಿಲ್ಲ. ಅದೊಂದು ನನಗೆ ಸಮಾಧಾನ ಕೊಡುತ್ತೆ. ಹಾಗೆ ಇವತ್ತು ನನ್ನ ಒಂದು ಕುಕ್ಕಿಂಗ್ ವಿಡಿಯೋದಲ್ಲಿ ನಾನು ಮೆಣಸಿನ್ಕಾಯಿ ಬೋಂಡನ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಮೆಣಸಿನ್ಕಾಯಿ ಬೋಂಡ ಅಂತ ಕರಿತೀವಿ. ನಿಮ್ಮ ಕಡೆ ಮೆಣಸಿನ್ಕಾಯಿ ಬಜ್ಜಿ ಅಂತ ಹೇಳ್ತೀರಾ. ಇದು ಈ ಒಂದು ಮೆಣಸಿನ್ಕಾಯಿ ಬೋಂಡದ ಬಗ್ಗೆನೇ ಒಂದು ಸ್ಟೋರಿ ಇದೆ. ಅದೇನು ಅಂದರೆ, ನನ್ನ ಫ್ರೆಂಡ್ ಶೀಲಾ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ಲು ಅನಿಸುತ್ತೆ. ಫಸ್ಟ್ ಟೈಮು ನನಗೆ ಅಷ್ಟು ನೆನಪಿಲ್ಲ, ಬಟ್ ಬಂದಿದ್ಲು. ಆ ಟೈಮಲ್ಲೂ ಕೂಡ ನಮ್ಮಮ್ಮ ಇರಲಿಲ್ಲ. ಸೊ ಅವಳಿಗೆ ನಾನು ಬೋಂಡ ಮಾಡಿಕೊಡೋಣ ಅನ್ನಿಸ್ತು. ಸರಿ ಅಂತ ಮಾಡಿದೆ. ಅದು ಟೇಸ್ಟು ಓಕೆ, ಎಲ್ಲ ಓಕೆ, ಚೆನ್ನಾಗೇ ಬಂದಿತ್ತು. ಬಟ್ ಶೇಪ್ ಮಾತ್ರ ತುಂಬ ಕೆಟ್ಟದಾಗಿ ಏನೇನೋ ಬೇರೆ ಬೇರೆ ಶೇಪ್ ಬಂದಿತ್ತು. ಅವಳು ಈಗಲೂ ಅದು ನನ್ನ ನೆನಪಿಸ್ಕೊಂಡು ಕಾಲು ಎಳಿತಿರ್ತಾಳೆ. ಕೆಲವೊಂದು ವಿಷಯಗಳು ಹಾಗೆ, ಒಂದು ಕೆಟ್ಟದಾಗಿದ್ರೂ ಅದರಿಂದ ಒಂದು ಒಳ್ಳೆ ನೆನಪಿರುತ್ತೆ, ಒಳ್ಳೇದಾಗಿದ್ರೂ ಅದು ಒಂದು ಒಳ್ಳೆ ನೆನಪು ಇಟ್ಕೋಬೋದು. ನಾವು ಇಟ್ಕೊಳೋದ್ರ ಮೇಲೆ ಬರುತ್ತೆ. ಬಟ್ ಟೇಸ್ಟ್ ಚೆನ್ನಾಗಿತ್ತು. ಅವಳು ಈಗಲೂ ನನಗೆ ನೆನಪಿಸ್ಕೊಂಡು ಫನ್ನಿಯಾಗಿ ಏನೋ ಒಂದು ಹೇಳ್ತಾನೆ ಇರ್ತಾಳೆ. ಅದು ಕೂಡ ನನಗೆ ತುಂಬ ಖುಷಿ ಕೊಡುತ್ತೆ. ಜೊತೆಗೆ ನಾನು ಆ ಟೈಮಲ್ಲೇ ನನ್ನ ಫ್ರೆಂಡಿಗೆ ಮಾಡಿಕೊಟ್ನಲ್ಲ ಅಂತ ಒಂದು ಸಂತೋಷ ಕೂಡ ನನಗಿದೆ. ಸೊ ಬನ್ನಿ ಫ್ರೆಂಡ್ಸ್, ಈ ಒಂದು ನನ್ನ ಒಂದು ಸಣ್ಣ ಪುಟ್ಟ ಕಥೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಾನಿವತ್ತು ಕುಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಬೋಂಡನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತೊಳೆದು ಕಟ್ ಮಾಡಿ ಬೀಜ ತೆಗೆದಿರುವಂಥ ಬೋಂಡದ ಮೆಣಸಿನ್ಕಾಯಿನ ಒಂದು ಸೈಡಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ನಂತರ ಸ್ವಲ್ಪ ಪ್ರಮಾಣದಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಗೆ 1 ಟೀ ಸ್ಪೂನಷ್ಟು ಓಂಕಾಳನ್ನು ಹಾಕ್ತಾಯಿದ್ದೀನಿ. ನೀವು ಓಂಕಾಳು ಇಲ್ಲ ಅಂದರೆ ಜೀರಿಗೆ ಕೂಡ ಬಳಸ್ಬೋದು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಮಗೆ ಸ್ವಲ್ಪ ಬಜ್ಜಿ ಖಾರ ಇದ್ದರೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೀವು ಇಷ್ಟ ಇದ್ದರೆ ಬಳಸ್ಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ಚಿಟಿಕೆ ಸೋಡಾನ ಬಳಸ್ತಾ ಇದ್ದೀನಿ. ನಂತರ ಇದನ್ನೆಲ್ಲ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಅಂದರೆ ನೀರು ಹಾಕೋಕ್ಕೂ ಮುಂಚೆನೇ ಒಂದು ಸರಿ ಕೈಯಲ್ಲಿ ನೀಟಾಗಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮನೇಲಿ ನಮಗೆ ಬಜ್ಜಿ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಿಮಗೂ ಇಷ್ಟನ ಕಮೆಂಟ್ ಮಾಡಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು ಕಲಿಸಿದಾಗ. ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಈ ರೀತಿ ಇರಬೇಕು. ಇದೇ ಹಿಟ್ಟಲ್ಲಿ ನಾನು 3 ಥರ ಬಜ್ಜಿನ ಮಾಡಿ ತೋರಿಸ್ತೀನಿ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ನಾವು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಾಯೋದಕ್ಕೆ ಇಡಬೇಕಾಗುತ್ತೆ. ನಾನಿಲ್ಲಿ ಒಂದು ಚಿಕ್ಕ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಇದು ಕಾದಿದೆಯೋ ಇಲ್ವೋ ಅಂತ ಸ್ವಲ್ಪ ಹಿಟ್ಟನ್ನು ನಾವು ಹಾಕಿ ನೋಡಿದ್ರೆ
ಅದು ಈ ರೀತಿಯಾಗಿ ಮೇಲೆ ಬರಬೇಕು ಫ್ರೆಂಡ್ಸ್. ಆಗ ಎಣ್ಣೆ ಕಾದಿದೆ ಅಂತ. ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಈ ರೀತಿ ಮೆಣಸಿಕಾಯಿನ ಬಟ್ಲಿಗೆ ಸ್ವಲ್ಪ ಹಿಟ್ಟಲ್ಲಿ ಎದ್ದಿ ಕೊನೆಯಲ್ಲಿ ಹಿಂಗೆ ಸೌರ್ ಬಿಟ್ಟು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಆಗ ಮೆಣಸಿಕಾಯಿ ಕಾಣಿಸುತ್ತೆ, ಅಂದರೆ ಎಣ್ಣೆಯಲ್ಲಿ ಮೆಣಸಿಕಾಯಿ ಕೂಡ ಕಡಲೆ ಜೊತೆಗೆ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಹೀಗೆ ಮಾಡಿಬಿಟ್ಟು ಹಾಕಬೇಕಾಗುತ್ತೆ. ನಾನಿಲ್ಲಿ ಮೆಣಸಿಕಾಯಿ ತೊಟ್ಟನ್ನು ಉಪಯೋಗಿಸ್ತಾ ಇಲ್ಲ ಫ್ರೆಂಡ್ಸ್, ನನಗೆ ಅದು ಇಷ್ಟ ಆಗಲ್ಲ. ನಾನು ಫಸ್ಟೇ ಕಟ್ ಮಾಡಬೇಕಾದ್ರೆ ಅದನ್ನು ತೆಗೆದಾಕ್ಬಿಡ್ತೀನಿ. ನೀವು ಬೇಕಿದ್ರೆ ಅದರ ಸಮೇತ ಯೂಸ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ ಈ ಒಂದು ಎಣ್ಣೆಗೆ 4 ಬಜ್ಜಿನ ತೇಲಿಸ್ತಾ ಇದ್ದೀನಿ. ನೀವು ಎಷ್ಟು ಎಣ್ಣೆ ಇರುತ್ತೋ ಅದಕ್ಕೆ ತಕ್ಕನಂತೆ ನೀವು ಮೆಣಸಿಕಾಯಿ ಬಜ್ಜಿನ ತೇಲಿಸ್ಬೇಕಾಗುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರೆ ನೀಟಾಗಿ ಸುತ್ತ ಬೇಯೋದಿಲ್ಲ ಫ್ರೆಂಡ್ಸ್. ಈ ರೀತಿ ಸ್ವಲ್ಪ ಬಿಡಿ ಬಿಡಿಯಾಗಿದ್ದರೆ ಕರೆಕ್ಟಾಗಿ ಸುತ್ತನೂ ಬೇಯುತ್ತೆ. ನೋಡಿ, ಈಗ ಸ್ವಲ್ಪ ಬೆಂದಿದೆ. ಅದನ್ನು ನಾನು ಸುತ್ತ ಬೇಯೋದಕ್ಕೋಸ್ಕರ ತಿರುವ ಹಾಕ್ತಾ ಇದ್ದೀನಿ. ಈ ಥರ ಕೈ ಆಡಿಸ್ಬೇಕಾಗುತ್ತೆ ನೀವು. ನೋಡಿ ಫ್ರೆಂಡ್ಸ್, ಎಣ್ಣೆಯಲ್ಲಿ ಕರಿಯೋದ್ರಲ್ಲೇ ನೀವು 3 ರೀತಿ ಮಾಡ್ಕೋಬೋದು. ಒಂದು ಇವಾಗ ಈ ಹದದಲ್ಲಿ ಇದ್ದಾಗ ನಾವು ತೆಗಿಯೋವಂಥದ್ದು. ಇದು ಸ್ವಲ್ಪ ದಾವಣಗೆರೆ ಬಜ್ಜಿ ಥರ ಒಂದು ಸಾಫ್ಟ್ನೆಸ್ ಇರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಲೈಟ್ ಕಲರ್, ಲೈಟ್ ಎಲ್ಲೋ ಇರುತ್ತೆ. ಹಾಗೆ ಸೆಕೆಂಡ್ ಒನ್ ಈ ಥರ ತುಂಬ ಚೆನ್ನಾಗಿ ಫ್ರೈ ಆಗಿರಬೇಕು, ಇದು ಒಂದು ಟೈಪು. ಥರ್ಡ್ ಒನ್ನು ನಾ ಆಗಲೇ ತೋರಿಸಿದ್ನಲ್ಲ, ಅರ್ಧಂಬರ್ಧ ಬೆಂದಾಗಲೇ ನೀವು ತೆಗೆದುಬಿಟ್ಟು ಆರಿದ ಮೇಲೆ ಕಟ್ ಮಾಡಿ ಮತ್ತೆ ಇನ್ನೊಂದು ಸಲ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಫ್ರೆಂಡ್ಸ್. ಅದು ಕ್ರಿಸ್ಪಿಯಾಗಿ ಅದು ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ. 3 ಕೂಡ ಬೇರೆ ಬೇರೆ ರುಚಿ ಇತ್ತು ಫ್ರೆಂಡ್ಸ್. ನಾನು ಟ್ರೈ ಮಾಡಿ ನೋಡಿ ಹೇಳ್ತಾ ಇದ್ದೀನಿ. ನೀವು ಇದಕ್ಕೆ ಗ್ರೀನ್ ಚಟ್ನಿ, ಆನಿಯನ್ನು ಅಥವಾ ನಿಮ್ಗೆ ಯಾವುದು ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಅದನ್ನು ನೀವು ಮಿಕ್ಸ್ ಮಾಡ್ಕೊಂಡು ಜೊತೆಲಿ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಚಳಿಗೆ, ಮಳೆಗೆ, ಈ ವೆದರ್ಗಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ನೋಡ್ತಾ ಇದ್ದರೆ ಫಸ್ಟು ತಿನ್ನೋಣ ಅಂತ ತುಂಬ ಆಸೆ ಆಗ್ತಾಯಿದೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನಿಮಗೂ ಇಷ್ಟ ಆದರೆ ನೀವು ಟ್ರೈ ಮಾಡಿ ನೋಡಿ ಒಂದ್ಸಲಿ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕೂಡ ನನಗೆ ತಿಳಿಸ್ಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.